ಕುಂಭಕರ್ಣ, ಪ್ರಹಸ್ತ, ವಿಭೀಷಣ, ನಳಿನಿ ಗರ್ಭಾಂಡವೆಲ್ಲವೂ ಕರಗತವೆನಿಸಿತು. ನಳಿನಿ ಗರ್ಭಾಂಡವೆಲ್ಲವೂ ಕರಗತವೆನಿಸಿತು. ಮಹೇಂದ್ರಾದಿ ದೇವತೆಗಳು ಎನ್ನ ಚರಣ ಸೇವೆಯಲ್. ಮಹೇಂದ್ರಾದಿ ದೇವತೆಗಳು ಎನ್ನ ಚರಣ ಸೇವೆಯಲ್. ಸುರನಾರಿಯರ ನವನಾಥನರ್ಥನಗಳ ವೀಕ್ಷಿಸುತ್ತೆ. ಅಮರ ವಿಲಾಸ ವೈಭವದಿ ಮೆರವ, ಅಮರ ವಿಲಾಸ ವೈಭವದಿ ಮೆರವ. ಈ ರಸಗಂಡಮಿಗೆ ಅದೋರು ಸಾಟಿ. ವಿಜಯಕ್ಕೆ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಗ ವಿಜಯಕ್ಕೆ. ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಗ ವಿಜಯೇ. ಪ್ರಜಾಪೂರಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ. ಪ್ರಜಾಪೂರಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ. ಸದಾಶಿವನ ಶುಭ ವಿಭೂತಿ ವಿರಚಿತ, ಸದಾಶಿವನ ಶುಭ ವಿಭೂತಿ ವಿರಚಿತ. ಯಶೋಭಾಗ್ಯತನ ಧ್ವಜ ಲಬ್ಧ ವಿಜಯೇ. ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಗ ವಿಜಯೇ. ವಿಜಯ ವಧುವ ಕರ ಪಿಡಿದು ನಡೆದು ದಶ ದಿಶಯ ನೆರವೇ. ಅಖಿಲ ಲೋಕ ಸರಿ ಸಮಾನ ರಹಿತ, ಅಖಿಲ ಲೋಕ ಸರಿ ಸಮಾನ ರಹಿತ. ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೇ. ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೇ. ಪ್ರಭುವೆ ನಿಪ ದಶಮುಖಗೆ ಸರಿ ಸಮರ ವಿಜಯೇ. ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ. ದಶಮುಖನ ಸಿರಿಯ ವಿಜಯೇ. ದಶಮುಖನ ಸಿರಿಯ ವಿಜಯೇ. ಜಯ ವಿಜಯೀ ಭವ ಪ್ರಚಂಡ ರಾವಣೇಶ್ವರ. ಜಯ ವಿಜಯೀ ಭವ. ಅಷ್ಟಾಂಗ ಯೋಗ ಗರಿಷ್ಠ ಜಗಜ್ಯೇಷ್ಠ ಸುಶ್ರೇಷ್ಠ ಬ್ರಹ್ಮರ್ಷಿಯೇ ನಮಸ್ತೆ ನಮಃ. ಕಾಲಭೈರವ, ನಿನ್ನ ಅನಿರೀಕ್ಷಿತ ಅನಪೇಕ್ಷಿತ ಆಗಮದ ಕಾರಣವೇನು? ಆಕಸ್ಮಿಕ ಅಂದರೆ ಅರಸೆ, ಕಾಲ ಕಾಲನಿಗೂ ಕಾರ್ಗಲರಾದ ನಿನ್ನಲ್ಲಿ ಮಹತ್ತರವಾದದ್ದನ್ನು ವಹಿಸಿ ಬಂದಿದ್ದೇನೆ. ಮನ್ನಿಸಿ ನಡೆಸಿಕೊಡುವೆಯಾ? ಕಾಲಭೈರವ, ಪ್ರತ್ಯಕ್ಷ ಲೋಕಾಧ್ಯಕ್ಷ ನಾದ ನೀನು ಈ ಮಹಾಬ್ರಾಹ್ಮಣ ಪ್ರಚಂಡ ರಾವಣೇಶ್ವರನ ಎದುರು ಬೆಂಕದ ಮಾತನಾಡಿ ಸಂಶಯ ಪಡುವೆಯಾ ಕುಮಾರ? ಸಂಶಯ ಕೊಡುವ ಮಹಾಶಯ. ಕೇಳು, ನಿನ್ನ ನೋವಿಲ್ಲದ ಲೀಲಾ ವಿನೋದಕ್ಕೆ ನನ್ನಿಂದ ಆಗಬೇಕಾದ ಸಹಾಯವೇನು? ನಿರ್ಭಯವಾಗಿ ಕೇಳು. ಅರಸೆ, ಈ ಕಾಲಘಟ್ಟದ ಸ್ವಯಂ ಸುತ್ತಿನಲ್ಲಿ ಸ್ವಯಂ ಸಾಹಸಿ ಎಂದರೆ ನೀನೊಬ್ಬನೇ ಚಕ್ರವರ್ತಿ. ನಿನ್ನಂತವನನ್ನು ಹಾಡಿಸಿ ಕಾಡಿಸಿ ಪೀಡಿಸುತ್ತಿರುವ ಸೂರ್ಯ ಚಂದ್ರಾದಿ ನವಗ್ರಹಗಳ ಬೆನ್ನು ತುಳಿದು ಮುನ್ನೆಚ್ಚರಿಕೆ ಇಲ್ಲದೆ ಮೈಮರಿತಿರುವೆಯಲ್ಲ. ಇದೆಯೋ ನಿನ್ನ ಪುಣ್ಯ ಶಕ್ತಿಯ ಫಲ, ಪ್ರಚಂಡತೆಯ ಛಲ, ಪರಾಕ್ರಮದ ಫಲ. ಕಾಲಭೈರವ, ಮತ್ತೇನು ಮಾಡಬೇಕು ಆ ಪರಪೀಡನ ಕೇಡುಗರಿಗೆ?
ಕಡುಗಲಿಯಾದ ನೀನು ಆ ಕೆಡುಕರ ಎಡಮೆಟ್ಟಿ ಮೆರೆಯಬೇಕಲ್ಲವೇ ಅಷ್ಟ ತಾನೇ ತಥಾಸ್ತು. ದುಡುಕಬೇಡ ಲಂಕೇಶ್ವರ. ಮಹಾಯೋಗದಾತರು ಮಹಾದರ್ಶನಾತರು ಆದ ಸೃಷ್ಟಿಯ ಎಲ್ಲ ವ್ಯಾಪಾರ ಸೂತ್ರವನ್ನು ಹಿಡಿದಾಡಿಸುವ ನವನಾಯಕರೇ ನವಗ್ರಹಗಳು. ಅವರನ್ನು ಗರ್ವದಿಂದ ಕೆಣಕಿ ಯೋಗಮುಂಗ ಮಾಡಿಕೊಳ್ಳಬೇಡ. ವಿಭೀಷಣ, ನಾನು ಆ ಬೃಹತ್ ಬ್ರಹ್ಮಾಂಡ ಜಾತಕ ಕುಂಡಲಿಗಳನ್ನು ಇಂದು ಮುಂದೆ ಮಾಡಬಲ್ಲ ದಕ್ಷಿಣೇಶ್ವರ ದಶಕಂಠ ರಾವಣ, ಮೇಲಾಗಿ ಮಹಾಬ್ರಾಹ್ಮಣ. ಹಾಗೆಂದು ನೀನಾದರೂ ಅಹಮ್ಮತ್ವದಿಂದ ನವಗ್ರಹಗಳ ಎಲೆಮೆಟ್ಟಿದ್ದೆ ಆದರೆ ನಿನ್ನೀ ವಿರಾಟ್ ವೈಭವದ ಪತನದ ಪ್ರಪ್ರಥಮ ದಿನವೇ ನಿಂದಾದೀತು ಲಂಕೇಶ್ವರ. ಓ ಕಾಲಭೈರವ, ಈ ನನ್ನ ದಾಯಾದಿ ವಿಭೀಷಣ ಮಾತಿನಿಂದ ಪ್ರತ್ಯುತ್ತರವೇನು? ದಾಯಾದಿಗಳಿಗೆಲ್ಲ ನ್ಯಾಯವಾದ ಹೇಳಲಾದೀತೆ ಚಕ್ರೇಶ್ವರ. ನಿಜವನ್ನೇ ನುಡಿಯುವುದಾದರೆ ನಿನ್ನ ಪಾಲಿಗೆ ಈ ವಿಭೀಷಣನನ್ನು ತಮ್ಮನಾಗಿ ಕರುಣಿಸಿದ್ದು ಆ ಕಾಣದ ಕೈ ಮಾಡಿದ ಪರಮಹನ್ಯಾಯ. ಬಾಪು ಭೈರವ, ಬಾಪು. ನ್ಯಾಯವಾದಿ ಎಂದರೆ ನೀನೇ ಮಹಾಶಯ. ಪ್ರಹಸ್ತ, ಈಗಿಂದೀಗಲೇ ನೀನೇ ಸ್ವಯಂ ಸಿಂಹಾಸನಾಂಗಣಕ್ಕೆ ಹೋಗಿ ನನ್ನ ಕಟ್ಟಾಜ್ಞೆಯನ್ನು ಆ ನವಗ್ರಹರಿಗೆ ತಿಳಿಸುವ. ಇನ್ನು ಮುಂದೆ ಕೊಬ್ಬಿ ಹುಬ್ಬಿದ ಹೆದೆಯನ್ನು ನಮ್ಮ ಪಾದ ಸೇವೆಗಾಗಿ ಮೀಸಲಿಡಲಿ. ಭಟರೇ, ಅಕ್ಷಾದಿ ರಾಕ್ಷಸರೆಲ್ಲ ನಿರ್ಲಕ್ಷ್ಯದಿಂದ ಧ್ವಂಸ ಮಾಡಿದ ಕೆಟ್ಟ ಕೋಡಗನನ್ನು ಕಟ್ಟಿ ತಂದಿರಾ? ಹೌದು ಮಹಾಪ್ರಭು. ಪ್ರಭು, ಬ್ರಹ್ಮಾಸ್ತ್ರದಿಂದ ಬಂದಿದ್ದಾರೆ ಕುಮಾರ. ಬ್ರಹ್ಮಾಸ್ತ್ರದಿಂದ ಕುಮಾರ ಇಂದ್ರಜಿತು, ಸಾಮಾನ್ಯ ಅಸ್ತ್ರಗಳಿಗೆ ಸಗ್ಗದ ಈ ಕೋಡಗನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿದೆಯಾ? ತಂದೆ, ಅಶೋಕವನನ್ನು ಹಾಳು ಮಾಡುತ್ತಿದ್ದ ಕಪಿಯನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ತಂದಿದ್ದೇನೆ ಅಪ್ಪಾಜಿ. ಕಾಲಭೈರವ, ಹಿಂದೆ ನಾನು ಕೈಲಾಸವನೆತ್ತಿ ಚೆಂಡಾಡಿದಾಗ ನಮಗೆ ಬೆದರಿ ಶಾಪವನಿತ್ತ ಆ ನಂದೀಶ್ವರನ ಅವನಾರಾದರೇನಂತೆ ಚಕ್ರೇಶ್ವರ. ಈ ರಾವಣನ ರಾಜ್ಯಸಭೆಯಲ್ಲಿ ಯಾರಿಗಾಗಿ ಅರಸುತ್ತಿದ್ದಾನೆ ಕೇಳು ಮಹಾಶಯ. ರಾಮರಾಯಬಾರಿ, ಈ ನಮ್ಮ ರಹಸ್ಯ ರಾಜ್ಯಸಭೆಯಲ್ಲಿ ಯಾರಿಗಾಗಿ ಅರಸುತ್ತಿರುವೆ? ಈ ರಾಜಸಭೆಯಲ್ಲಿ ರಾವಣನೆಂಬುವನು ಯಾರು ಮಹಾಶಯ? ಇಲ್ಲವೋ ಕೋಡಗ, ನೋಡು, ನಾನೇ ಜಗತ್ತ ಭುವನ ಭಯಂಕರವಾದ ಲಂಕೇಶ್ವರ ರಾವಣ. ರಾವಣೇಂದ್ರ, ನಾನೆಂಬುದು ನಿನಗೀಗಲೇ ಅರಿವಾಗಿರಬಹುದು. ಆದರೂ ಮತ್ತೊಮ್ಮೆ ಒತ್ತಿ ಒತ್ತಿ ಹೇಳುತ್ತಿದ್ದೇನೆ. ಅಂಜನಾ ಸಂಜಾತನಾಗಿ ನಿನ್ನ ಸಾಮಂತ ವಾಯುಪುತ್ರನೆಂದೆನಿಸಿ ಬದುಕಿ ಬಾಳುತ್ತಿರುವ ಹಂಪೆ ನಾಡಿನ ವೀರ ಹಮ್ಮೀರನಾದರೂ ನಿನ್ನ ಹಿತವನ್ನೇ ಬಯಸುವ ಮಿತ್ರನೂ ಹೌದು. ಕೋಡಗ, ವಾನರರೊಡನೆ ಭ್ರಾತೃತ್ರನ್ನಾಗಲಿ ಮಿತ್ರತ್ವವನ್ನೇ ಆಗಲಿ ಬಯಸಿ ಬಾಳತಕ್ಕವನು ಆ ಕೋದಂಡ ರಾಮನೇ. ಪರಂತು ಈ ಪ್ರಚಂಡ ರಾವಣನಲ್ಲ. ಈ ಪ್ರತಿಷ್ಠೆಯೇ ನಿನಗೆ ಕಾರಣೀಭೂತವಾದ ಮೃತ್ಯು. ಮೃತ್ಯು ದೇವತೆ ನನ್ನ ಅಂಗೈ ರಂಗ ಮಂದಿರದಲ್ಲಿ ನರ್ತನ ಮಾಡುತ್ತಿರುವ ನೃತ್ಯಗಾತಿ. ನಿನ್ನ ಅಂಗೈನಲ್ಲೇ ಅಂದ ಮೇಲೆ ಅದೇ ನಿನ್ನ ಭಾಗದ ಮೃತ್ಯು, ಅಪಮೃತ್ಯು, ಅಪಜಯ. ಈ ಪ್ರಚಂಡ ರಾವಣೇಶ್ವರನ ಹೆಸರಲ್ಲಿ ಅಪಜಯದ ಪರಿಚಯವೇ ಇಲ್ಲ. ಹಾಗಾದರೆ ಅನೇಕ ಬಾರಿ ಅಪಜಯವನ್ನು ಹೊಂದಿರುವ ರಾವಣರ ಇತಿಹಾಸವನ್ನು ಕೇಳಿರೋನಲ್ಲ, ಆ ರಾವಣನಾರು ಮಹಾಶಯ? ಅಹಿಮಹಿ ರಾವಣರಲ್ಲಿ ಯಾರಾದರೊಬ್ಬರು ಇರಬಹುದು. ಸುಳ್ಳು. ಮಾತು ಮಾತಿಗೂ ಪ್ರಚಂಡ ರಾವಣ ಎಂದು ಪ್ರತಿಷ್ಠೆ ಕಚ್ಚಿಕೊಳ್ಳುವ ನೀನೇ ಅನೇಕ ಬಾರಿ ಅಪಜಯವನ್ನು ಹೊಂದಿರುವೆ. ರಾವಣೇಂದ್ರ, ಮರೆತಿದ್ದರೆ ನೆನಪು ಮಾಡಿಕೋ. ಕೈಲಾಸವನ್ನೆತ್ತಿ ತೋಳ್ಗಳು ಮುಳುಗಿದೆ. ರಾವಣೇಂದ್ರ, ಕೈಲಾಸವನ್ನೆತ್ತಿ ತೋಳ್ಗಳು ಮುಳುಗಿದೆ. ಓಳಾಡುತ್ತಿರುವ
ಆಡಿದ ಗನ ಭೀಕರ ರಾವಣ ನೀನೇ ತಾನೇ ವೀರ ಶಿರೋಮಣಿ. ರಾವಣೇಂದ್ರ ಕಾರ್ತಿವೀರನ ಸೆರೆಗೆ ಆದ್ಯತೆಯಿಂ ಸಿಲುಕಿ ಕಾರ್ತಿವೀರನ ಸೆರೆಗೆ ಆದ್ಯತೆಯಿಂ ಸಿಲುಕಿ ಕೀರ್ತಿಯ ಕಳಕೊಂಡ ಕೂರ್ತಾಧಮನು ಕೀರ್ತಿಯ ಕಳಕೊಂಡ ಕೂರ್ತಾಧಮನು ನೀನೇ ತಾನೇ ವೀರ ಶಿರೋಮಣಿ ನೀನೇ ತಾನೇ. ದೃಢನ ಧನುವನಂದು ಬಿಡಿದು ಭಾಗಿಪನೆಂದು. ರಾವಣೇಂದ್ರ ದೃಢನ ಧನುವನಂದು ಹಿಡಿದು ಭಾಗಿಪೆನೆಂದು ಅಡಿಯಲ್ಲಿ ಸಿಲುಕಿದ ಭೀಮ ಪರಾಕ್ರಮಿ. ಅಡಿಯಲ್ಲಿ ಸಿಲುಕಿದ ಭೀಮ ಪರಾಕ್ರಮಿ ನೀನೇ ತಾನೇ ವೀರ ಶಿರೋಮಣಿ ನೀನೇ ತಾನೇ. ರಾವಣೇಂದ್ರ ಹತ್ತು ತಲೆ ಉಳುವೆಂದು ವಾಲಿಯು ನಿನ್ನ ತಂದ. ಹತ್ತು ತಲೆ ಉಳುವೆಂದು ವಾಲಿಯು ನಿನ್ನ ತಂದು ಅಂಗದನ ತೊಟ್ಟಿಲಿಗೆ ಕಟ್ಟಿರಲಂದು. ಜೋ 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 ಅಂಗದನ ತೊಟ್ಟಿಲಿಗೆ ಕಟ್ಟಿರಲಂದು. ವದೆಗಳ ವದೆಗಳ ವೀರ ಶಿರೋಮಣಿ ನೀನೇ ತಾನೇ. ಕಪಟ ರೂಪದಿ ಬಂದು ಸೀತೆಯ ಕದ್ದು ತಂದ. ರಾವಣೇಂದ್ರ ಕಪಟ ರೂಪದಿ ಬಂದು ಸೀತೆಯ ಕದ್ದು ತಂದ. ರಿಪುಕುಲ ಭೀಕರ ಚೋರಾಗ್ರೇಸರ ರಿಪುಕುಲ ಭೀಕರ ಚೋರಾಗ್ರೇಸರ ಕಳ್ಳ ಕಳ್ಳ ಮಳ್ಳ ಸುಂಟ ಸುಳ್ಳ ದಶಕಂಠ ನೀನೇ ತಾನೇ ವೀರ ಶಿರೋಮಣಿ ನೀನೇ ತಾನೇ. ರಾವಣೇಂದ್ರ ನೀನು ಮಾಡಿದ ಪರನಾರಿ ಚೌರಕ್ಕೆ ನಿನಗೆ ಎಂತ ಶಿಕ್ಷೆ ಕಾದಿದೆ ಬಲ್ಲೆಯ? ಆಂಜನೇಯ, ಆ ಕಾಣದ ಕೈ ನಿಯಮದಂತೆ ಕೊಡಬೇಕಾದದ್ದನ್ನೆಲ್ಲ ಬಿಟ್ಟು ಕೊಡಬಾರದನ್ನೆಲ್ಲ ಕೊಟ್ಟು ಸುಶಿಷ್ಟಿಯ ವಿಶಿಷ್ಟ ಆನಂದವನ್ನೇ ಕಟ್ಟಾಳಿ ಬಾಳಿ ಕೇಕೆ ಹಾಕಿ ನೆಗೆಯಾಡುವ ದಿಕ್ಪಾಲಕರೆಲ್ಲರೂ ಈ ಮಹಾಬ್ರಾಹ್ಮಣ ಪ್ರಚಂಡ ರಾವಣೇಶ್ವರನ ಮುಂಗುಷ್ಟದಡಿಯಲ್ಲಿ ಸಿಲುಕಿ ತ್ರಾಹಿ ತ್ರಾಹಿ ಎನ್ನುತ್ತಿರುವಾಗ ಪರನಾರಿ ಚೌರ್ಯದ ಪಾಪಾಚಾರಕ್ಕಾಗಿ ನಿನ್ನಂತಹ ಕೋಟಿ ಕೋಟಿ ಕಿಷ್ಕಿಂದೆಯ ವಾನರರಾಗಲಿ ಶತಸಹಸ್ರ ಕೋಟಿ ಅಯೋಧ್ಯ ರಾಮರಿಗಾಗಲಿ ಶಿಕ್ಷಿಸಲು ಕಾಲ ಕಾಲಾಂತರದ ಕಲ್ಪನೆಯ ಕನಸಿಲ್ಲ. ಆದರೂ ಸಾಧ್ಯವಿದೆ ರಾಮರಾಯವಾರಿ. ರಾವಣೇಂದ್ರ, ನಿನ್ನಿ ಅಷ್ಟೈಶ್ವರ್ಯ, ನಿನ್ನಿ ಬಾಹುಬಲ, ನಿನ್ನಿ ದುರಹಂಕಾರ ಕಾಲ ನಿನ್ನೊಡನಿರ್ಪುದೆಂದು ಬಲ್ಲೆಯ? ಎಣ್ಣೆ ಇರುವ ತನಕ ಸಲೆದೀವಿಗೆ ಉರಿವಂದರೆ ಪುಣ್ಯವಿರುವ ತನಕ ನಿಂದೆಲ್ಲ ಇರುವುದು. ಪುಣ್ಯ ತೀರಿದ ಮರುಕ್ಷಣವೇ
ಕೆನ್ನೆ ಇಂದ್ರಜಿತು! ತೀರದಿ ನಿನ್ನೆಲ್ಲ ಕುಂಭಕರ್ಣ! ಸಿರಿಯು ತಣ್ಣಗ ಮಹೋತ್ಸವ! ಅಗ್ರಜ, ಆಲಿಸಬಾರದೆಂದೋ ಆಲಿಸಬಾರದೆಂದೋ ಸೋದರ ಆಲಿಸಬಾರದೆಂದೋ ಆಲಿಸಬಾರದೆಂದೋ ಶ್ರೀರಾಮದೂತನು ಮಾರುತಿ ಸಂಜಾತನು ಶ್ರೀರಾಮದೂತನು ಮಾರುತಿ ಸಂಜಾತನು ಮಾತಿಗೆ ಮಣ್ಣಿದು ಶಾಂತಿಯ ಪಡೆ ಮಾತಿಗೆ ಮಣ್ಣಿದು ಶಾಂತಿಯ ಪಡೆ ಅರೇ ಆಂಜನೇಯ, ವಾಯು ಮಾತ್ರವಾದರೂ ನಿಜವನ್ನೇ ನುಡಿದೆ. ಪ್ರಕ್ಷುಬ್ಧವಾಗದೆ ಪರ್ಯಾಲೋಚಿಸಿ ನೋಡು. ಹಿತವಚವನ್ನು ನುಡಿಯುತ್ತಿರುವ ಈ ವಾಯುಪುತ್ರನು ನಿಜವಾಗಿಯೂ ಕಿಷ್ಕಿಂಧೆಯ ರಾಜಕಾರಣಿ. ಕಾಲಭೈರವ, ಕೇಳಿದೆಯಾ ನಿನ್ನ ಕಾಲಲೀಲಾ ವೈಪರೀತ್ಯ? ಕಿಷ್ಕಿಂಧೆಯ ವಾನರೆಲ್ಲ ರಾಜಕಾರಣಿಗಳಂತೆ. ಮಹೋತ್ಸವ ರಾತ್ರುವಾಗಿದ್ದರೂ ಸೈ, ಶತ್ರು ಪಕ್ಷವನ್ನು ಉತ್ಪ್ರೇಕ್ಷಿಸಿ ಮಾತನಾಡುವ ಯಾವನೇ ಆದರೂ ಸೈ, ಈ ನಮ್ಮ ರಾಜಸಭೆಯಿಂದ ಹೊರತಪ್ಪಿಸೋ. ಆಗಬಹುದು ಮಹಾಪ್ರಭು. ಏನು ರಾವಣನ ರಾಜಸಭೆಯಲ್ಲಿ ಗಂಡಾಳುಗಳು ಯಾರೂ ಇಲ್ಲವೇ? ಕಾಲಭೈರವ, ಎಚ್ಚರ ಎಚ್ಚರ! ಕಾಲಕಲನನ್ನು ಕಬ್ಬಳಿಸಲು ಈ ಕುಂಭಕರ್ಣನಿದ್ದಾನೆ. ಎಚ್ಚರ! ಭಲೆ, ಭಲೆ, ಕುಂಭಕರ್ಣ! ನಿನಗೆ ಎಚ್ಚರವಾಯಿತೆ ಅಂದ ಮೇಲೆ ಮುಗಿಯಿತು. ಯಾವುದಾದರೂ ಯುದ್ಧ ಪ್ರಾರಂಭವಾಗಲೇಬೇಕು. ವಿಭೀಷಣ, ಅಣ್ಣನ ಇರೋದು ಮಾತಾಡೋದು ಅಷ್ಟು ಕೊಬ್ಬೆ ನಿನಗೆ. ನಿನ್ನಂತ ಹೊಗಳೆ ಬಗಳೆ ಸಂಜೆ ಹೋಗೋದವನನ್ನು ಈ ಜಗತ್ತಿನಲ್ಲಿ ಇರಿಸಕೂಡದು. ಎದುರಾಗುವ ಸತಮಾಸ ಶಿವರಾತ್ರಿ ಮಧ್ಯ ಎಚ್ಚರವಾದನೆಂದರೆ ಈ ಕುಂಭಕರ್ಣನು ಯಾವುದಾದರೂ ಒಂದು ಯುದ್ಧ ಸಂಭವಿಸಲೇಬೇಕು. ಯುದ್ಧಕ್ಕೆ ಸಿದ್ಧನಾಕು, ರಾಷ್ಟ್ರದ್ರೋಹಿ. ಎಚ್ಚರಿಕೆ ಕುಂಭಕರ್ಣ, ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ಈ ಧೀಮಂತ ಶ್ರೀಮಂತ ಸಾರ್ವಭೌಮನ ಸಭಾಂಗಣ ಅಣ್ಣ ತಮ್ಮಂದಿರ ರಕ್ತದರ್ಪಣದ ಕ್ಷೌದ್ರ ಭೀಕರ ರಣಂಗವಾಯಿತು. ಲಂಕೇಶ್ವರ, ರಾವಣ ಕುಂಭಕರ್ಣಂತೆ ವಿಭೀಷಣನು ಪೌರಸ್ಯಾಂಶತ್ವನೇ, ಕೈಕಸ ಗರ್ಭ ಸಂಜಾತನೆ. ಕೇಳು, ನಾನು ಈ ಸಭೆಯಿಂದಲೇ ಅಲ್ಲ, ಈ ದೇಶದ ಎಲ್ಲೆಯಿಂದಲೇ ಒಬ್ಬಂಟಿಗನಾಗಿ ನಿರಾಯುಧನಾಗಿ ಹೋಗುತ್ತೇನೆ. ಹೋಗುವ ಮುನ್ನ ನಿನಗೆ ಹೇಳಬೇಕಾಗಿರುವುದನ್ನು ಹೇಳೇ ಹೋಗುತ್ತೇನೆ. ಲಂಕೇಶ್ವರ, ಈ ಕ್ಷಣದಿಂದ ನಿನ್ನ ಕೋಟೆ ಕೊತ್ತಲನ್ನು ಭದ್ರಪಡಿಸು. ನಿನ್ನ ಶತ್ರುಂಜಯ ಶಸ್ತ್ರಾಸ್ತ್ರವನ್ನು ತುಕ್ಕು ಹಿಡಿಯದಂತೆ ಕಣ್ಣಲ್ಲಿ ಕಣ್ಣಿಟ್ಟು ಪರೀಕ್ಷಿಸು. ನಿನ್ನ ಸೇನಾ ನಾಯಕರನ್ನು ಹುರಿದುಂಬಿಸು. ಮತ್ತೊಂದು ಮಾತನ್ನು ಮರೆಯದೇ ನೆನಪಿದಳು. ನಿನ್ನ ಮಹಾಸತಿ ಮಂಡೋದರಿಯ ಮಾಂಗಲ್ಯದಾರದ ಮಣಿಗಟ್ಟನ್ನು ಮತ್ತೊಮ್ಮೆ ಭದ್ರವಾಗಿ ಕಟ್ಟಿಡು. ಇದು
ನಿನ್ನ ನನ್ನ ಮೊದಲ ವಾತ್ಸಲ್ಯಾನುಬಂಧದ ಅಂತಿಮ ಪರಿಣಾಮಗಳು. ಯಾವ ಭ್ರಷ್ಟದ್ರೋಹಿ! ಇನ್ನು ನಮ್ಮ ವೀರವರ ಸಮ್ಮಿಲನ ರಣಾಂಗಣದಲ್ಲಿ. ಹೌದು, ವಿಶಿಷ್ಟ ಸೃಷ್ಟಿಯೇ ಬೆಚ್ಚಿ ಬೆರಗಾಗಿ ಬಿಮ್ಮನೆ ನೋಡುವ ರಾಮರಾವಣರ ಸಮರಾಂಗಣ. ರಾಮರಾವಣರ ಸಮರಾಂಗಣ. ರಾಮರಾವಣನ ಸಮರಾಂಗಣ. ರಾಮರಾವಣನ ಸಮರಾಂಗಣ. ಕಾಲಭೈರವ, ಚಕ್ರೇಶ್ವರ, ಆ ಕಾಲವು ಬೇಗನೆ ಬರಲಿ. ಕಾಲಭೈರವ, ಕರೆಯಲಿಲ್ಲ ನಿಜ. ರಾಮರಾವಣನ ಸಮರಾಂಗಣ. ಆ ಕಾಲವು ಬೇಗನೆ ಬರಲಿ ಮಹಾರಾಜ. ಬೇಡ ರಾವಣ, ಬೇಡ. ಈ ಸಂಗ್ರಾಮದಲ್ಲಿ ನಿನಗೆಂದಿಗೂ ಜಯವಿಲ್ಲ. ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೈವ ಎಂಬ ನಾಡಗಾದೆಗನುಗುಣವಾಗಿ ನನ್ನಪ್ಪ ಶ್ರೀರಾಮಚಂದ್ರನಿಂದ ಪಾದ ಪೂಜೆ ಮಾಡಿಸಿಕೊ. ಇಲ್ಲವೋ ಕೋಡಗ? ಅಂದರೆ ಅಶೋಕವನದಲ್ಲಿರುವ ಸೀತಾಮಾತೆಯನ್ನು ಕರೆದುಕೊಂಡು ಬಂದು ಈ ಸಭಾಂಗಣ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ಮಂಗಳ ಸ್ನಾನವನ್ನು ಮಾಡಿಸಿ ಕಾಯ ವಾಚ ಮನಸ ನನ್ನದು ಮಹಾ ಅಪರಾಧವಾಯಿತೆಂದು ರಾಮರಾಮ ಎಂದು ಶ್ರೀರಾಮದೂತನಾದ ಈ ನನ್ನ ಕಾಲಿಗೆ ನಮಸ್ಕರಿಸಿ ಬಿಡು. ಶಾಂತಿ, ಎಲ್ಲಿಗೆ ನಿನ್ನ ಜೀವನ ಪರಿಸ್ಥಿತಿ? ಶಾಂತಿ, ಶಾಂತಿ ಮಹಾರಾಜ. ರಾಯಭಾರಿಯಾಗಿ ಬಂದವನನ್ನು ರಾಕ್ಷಸತನಿಂದ ಕೊಲ್ಲುವುದು ಚಕ್ರೇಶ್ವರನಾದ ನಿನಗೆ ಸೂಕ್ತವಲ್ಲ. ಕಾಲಭೈರವ, ಹೋದರೆ ಈ ಮಹಾಬ್ರಾಹ್ಮಣ ಪ್ರಚಂಡ ರಾವಣನನ್ನು ತನ್ನ ಕಾಲಿಗೆ ಬೀಳುವಂತೆ ಕೇವಲವಾಗಿ ಹೀಯಾಳಿಸಿದ ಈ ಕೆಟ್ಟ ಕೊಡಗಕ್ಕೆ ನೆನಪಿನಲ್ಲಿರಬಹುದಾದಂತಹ ಶಿಕ್ಷೆ ಏನು? ಇದು ಮಂಗನಿಗೆ ಮುಖ್ಯವಾದ ಹಂಗ ಲಾಂಗೋಲ. ಇದನ್ನು ವಿರೂಪಗೊಳಿಸಿದರಾಯಿತು. ತೈಲದಿಂದ ನೆನೆದ ವಸ್ತ್ರಗಳನ್ನು ಈ ಕೆಟ್ಟ ಕೋಡಗನ ಬಾಲಕ್ಕೆ ಸುತ್ತಿಸಿ ಬೆಂಕಿಯನ್ನು ಒತ್ತಿತು. ಇಲ್ಲಿಗೆ ಈ ಸಭೆಯು ಪರಿಮಿತವಾಗಲಿ. ಆಗಬಹುದು. ವೇದಾಂಡ ಭಯಹರ ಕೋದಂಡ ರಾಮ, ಕೋದಂಡ ರಾಮ, ವೇದಂಡ ಭಯಹರ ಕೋದಂಡ ರಾಮ, ಕೋದಂಡ ರಾಮ, ಕೋದಂಡ ರಾಮ, ವೇದಂಡ ಭಯಹರ ಕೋದಂಡ ರಾಮ. ಜಯ ರಘುವೀರ ಜಗದೇಕ ಶೂರ ಭಯದ ನಿವಾರ ಜನ ಮಲ್ಲಾರ. ಕೋದಂಡ ರಾಮ, ಕೋದಂಡ ರಾಮ, ವೇದಂಡ ಭಯಹರ ಕೋದಂಡ ರಾಮ, ಕೋದಂಡ ರಾಮ, ಕೋದಂಡ ರಾಮ, ವೇದಂಡ ಭಯಹರ ಕೋದಂಡ ರಾಮ. ರಾಜೀವನೇತ್ರ ರಮಣೀಯ ಗಾತ್ರ ಸೀತಾ ಕಳತ್ರ ಪಶುಪತಿ ಮಿತ್ರ. ಕೋದಂಡ ರಾಮ, ಕೋದಂಡ ರಾಮ, ವೇದಂಡ ಭಯಹರ ಕೋದಂಡ ರಾಮ, ಕೋದಂಡ ರಾಮ, ವೇದಂಡ ಭಯಹರ ಕೋದಂಡ ರಾಮ. ದಶರಥ ಪುತ್ರ ಧನ್ಯ ಚರಿತ್ರ, ದಶರಥ ಪುತ್ರ ಧನ್ಯ ಚರಿತ್ರ ಪಶುಪತಿ ಮಿತ್ರ ಪರಮ ಪವಿತ್ರ. ಕೋದಂಡ ರಾಮ, ಕೋದಂಡ ರಾಮ, ವೇದಂಡ ಭಯಹರ ಕೋದಂಡ
ಪರಾತ್ಪರ ರಾಮಂ ಕಾಲಾತ್ಮಕ ಪರಮೇಶ್ವರ ರಾಮಂ ಶೇಷತಲ್ಪ ಸುಖ ನಿಂದಿತ ರಾಮ ಬ್ರಹ್ಮಾತ್ಮರ ಕೇಶದ ರಾಮ ಶ್ರೀರಾಮ್ ಜಯ ರಾಮ್ ಸೀತಾರಾಮ್ ಶ್ರೀರಾಮ್ ಜಯ ರಾಮ್ ಸೀತಾರಾಮ್ ಶ್ರೀರಾಮ್ ಜಯ ರಾಮ್ ಸೀತಾರಾಮ್. ಜೈ ರಘುವೀರ ಸಮರ್ಥ. ಲಕ್ಷ್ಮಣ ಅಣ್ಣಯ್ಯ, ಎಷ್ಟು ಹುಡುಕಿದರೂ ಜಾನಕಿಯ ಸುಳಿವೇ ತೋರುತ್ತಿಲ್ಲವಲ್ಲ ಅಣ್ಣ ಏನು ಮಾಡುವುದು? ಅಣ್ಣ ಸಂತೈಸಿಕೊಳ್ಳಿ ಅಣ್ಣ. ಸೊಗಸುಗಾತಿಯ ಅಗಲಿರಲಾರೆ ಲಕ್ಷ್ಮಣ. ಅಣ್ಣ ಅಣ್ಣ ಸಮಾಧಾನ ಮಾಡಿಕೊಳ್ಳಿ ಅಣ್ಣ. ಸೊಗಸುಗಾತಿಯ ಅಗಲಿರಲಾರೆ ಹಗರಣವಾಯಿತು ಜೀವನ. ಲಕ್ಷ್ಮಣ ಹಗರಣವಾಯಿತು ಜೀವನ. ಸೊಗಸುಗಾತಿಯ ಹಗಲಿರಲಾರೆ ಸೀತಾ ಎಲ್ಲಿ ಪೋದೆಯೇ ನೀಲವೇಣಿ ಸೀತಾ ಎಲ್ಲಿ ಪೋದೆಯೇ ನೀಲವೇಣಿ ಸುರಚಿರ ಸುಮಧುರ ವಾಣಿ ಕಲ್ಯಾಣಿ. ಲಕ್ಷ್ಮಣ ಅಣ್ಣ ಸಂತೈಸಿಕೊಳ್ಳಿ ಅಣ್ಣ. ಸುರಚಿರ ಸುಮಧುರ ಜೀವಿತವಾಣಿ ಹಗರಣ ಬಯಸಿ ದುರಿತಕ್ಕೆ ಸಿಲುಕಿ ಸೀತಾ. ಅಣ್ಣ ಸಂತೈಸಿಕೊಳ್ಳಿ ಅಣ್ಣ. ಹಗರಣ ಬಯಸಿ ದುರಿತಕ್ಕೆ ಸಿಲುಕಿ ಕಡುತಾಪಕ್ಕೆ ಎಲ್ಲ ಗುರಿ ಮಾಡಿದೆಯ. ಕಡುತಾಪಕ್ಕೆ ಎಲ್ಲ ಗುರಿ ಮಾಡಿದೆಯ. ಹರಿಯದ ಮಾಯೆಗೆ ನೀ ಬಲಿಯಾದೆ ಸೀತಾ. ಲಕ್ಷ್ಮಣ ಹರಿಯದ ಮಾಯೆಗೆ ನೀ ಬಲಿಯಾದೆ ಹರಿನಾಕ್ಷಿ ನಿನ್ನ ಹಗಲಿರಲಾರೆ ಸೀತಾ. ಹರಿನಾಕ್ಷಿ ನಿನ್ನ ಹಗಲಿರಲಾರೆ ಸೊಗಸುಗಾತಿಯ ಅಗಲಿರಲಾರೆ ಹಗರಣವಾಯಿತು ಜೀವನ. ಹಗರಣವಾಯಿತು ಜೀವನ.
ಸುಗಾತಿಯ ಅಗಲಿರಲಾರೆ ಸೀತಾ 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 ಅಣ್ಣ ಅಣ್ಣ ಸಂತೈಸಿಕೊಳ್ಳಿ ಅಣ್ಣ ಸಂತೈಸಿಕೊಳ್ಳಿ. ಹಂಪೆಯ ನಾಡಿನ ಹಮ್ಮೀರರೇ, ಜಗದಾದಿ ಪುರುಷ ಜಾಂಬವರೇ, ತ್ರೇತಾಯುಗದಲ್ಲಿ ಜಗತ್ತೇ ನೋಡುವ ರಾಮ ರಾವಣರ ಸಂಗ್ರಾಮ ಸನ್ನಿವೇಶವೂ ಬಹುದೂರವಿಲ್ಲ. ಸೀತಾನ್ವೇಷಣ ಕಾರ್ಯಕ್ಕಾಗಿ ಹೋಗಿದ್ದ ಹನುಮ, ನಳ, ನೀಲ, ಗಯ ಮುಂತಾದವರ ಪುನರಾಗಮನವೇ ತೋರಿ ಬರುತ್ತಿಲ್ಲವಲ್ಲ ಲಕ್ಷ್ಮಣ. ಅಣ್ಣಯ್ಯ, ಅದು ಜೈತ್ರ ಯಾತ್ರೆಯ ಜಯಕಾರದ ಕೂಗು ಕೇಳಿ ಬರುತ್ತಿದೆ. ಜೈ ರಘುವೀರ ಸಮರ್ಥ. ಬಾ ಹನುಮ, ಹೋದ ಕಾರ್ಯವೇನಾಯಿತು? ಪ್ರಭು ಸೀತೆಯನ್ನು ಕಂಡೆಯ? ಪ್ರಭು, ತಮ್ಮ ಆಶೀರ್ವಾದ ಫಲದಿಂದ ಮಾತೆಯವರ ಪಾದದರ್ಶನವನ್ನು ಪಡೆದು ಪುನೀತನಾದೆನು. ಪ್ರಭು, ಅಭಿಜ್ಞಾನ ವಸ್ತುವಾಗಿ ಮಾತೆಯವರು ಈ ಚೂಡಾರತ್ನವನ್ನು ದಯಪಾಲಿಸಿರುವರು. ಪ್ರಭು, ಮಾಸದ ಅವಧಿಯೊಳಗಾಗಿ ಬಂಧನದಿಂದ ಬಿಡಿಸದಿದ್ದರೆ ಮಾತೆಗೆ ಅಗ್ನಿಗೆ ಆಹುತಿ ಎಂದೇ ಮುಂದಿನ ಗುರಿ ಎಂದರು. ಕೂಡದು ಸೀತೆ, ಮಾಸದ ಅವಧಿಯೊಳಗಾಗಿ ನಿನ್ನನ್ನು ಸಂಧಿಸುತ್ತೇನೆ. ಈ ಚೂಡಾರತ್ನವನ್ನು ನೋಡಿದ ಕೂಡಲೇ ನಿನ್ನನ್ನೇ ನೋಡಿದಷ್ಟು ಮಹದಾನಂದವಾಯಿತು. ಹನುಮ, ಈ ನರನಿಗಾಗಿ ವಾನರ ಸೈನ್ಯವೇ ದೀಕ್ಷೆಬದ್ಧವಾಗಿ ಮಾಡಿದ ಸೇವೆಗೆ ಪ್ರತ್ಯುಪಕಾರವಾಗಿ ಏನನ್ನು ನುಡಿಯದ ಈ ಮೂಕ ಪ್ರೇಕ್ಷಕ ಈ ರಾಮ ಶತಯೋಜನೆಯ ವಿಸ್ತಾರವಾದ ಸರದಿಯನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದ ನಿನಗೆ ಏನನ್ನೂ ನೀಡಲಿ ಹನುಮ? ಪ್ರಭು, ಬೇರೇನು ಬೇಡಲಾರೆ. ಸದಾ ಕಾಲವು ನಿಮ್ಮ ಪಾದ ಸೇವಾ ಕೈಂಕರ್ಯದ ಭಾಗ್ಯವನ್ನು ಅನುಗ್ರಹಿಸುವುದಾಗಿದೆ. ಹನುಮ, ಹನುಮ ಕೇಳಲು ನಿನ್ನೋರ್ವ ಭಕ್ತರು ಈ ಭವಾಂಡದೋಳಿಲ್ಲ ಅರಸಿನೋಡೆ ವಿನಯದಿಂದ ಸರತಾಂಗೆ ನಾಲ್ವರು ಪುತ್ರರಿಯವೈ ಇಂದಿನಾರಭ್ಯ ಐದನೆಯ ಪುತ್ರನೆಂದು ಭಾವಿಪೆವು ಮನದಿ ಹನುಮ. ದಾಸನಲ್ಲವೋ ನೀನು ಎಮ್ಮನುಜ ನೀನವುದು ಗಾಸಿಪಟ್ಟೆಯ ಕಂದ ಈತಬೋ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ. ಶರಣಾಗಿ ನಿನ್ನಡೆಗೆ ಬಂದಿರುವ ಈ ದಾಸನನ್ನು ಆಶೀರ್ವದಿಸು. ಪ್ರಭು, ಲಂಕೇಶ್ವರ ರಾವಣನ ಅನುಜ ವಿಭೀಷಣನೀತ ಅಗ್ರಜನಿಗೆ ಅನುನಯ ರೀತಿಯಲ್ಲಿ ಉಪದೇಶ ನೀಡಿದುದರ ಫಲವಾಗಿ ರಾಜ್ಯಭ್ರಷ್ಟತೆ. ಶರಣಾಗತ ವತ್ಸಲ, ಶರಣಾಗಿ ನಿನ್ನಡೆಗೆ ಬಂದಿರುವ ಈ ದಾಸನನ್ನು ಆಶೀರ್ವದಿಸು. ಆರ್ತರಾಗಿ ಆಶ್ರಯ ಬಯಸಿ ಬಂದವರಿಗೆ ಅನಾದಿ ಅಯೋಧ್ಯೆಯರ ಆಳರಸರ ಆದ್ಯ ಕರ್ತವ್ಯ. ವಿಭೀಷಣ, ನೀನು ಕ್ಷಣಕಾಲ ಮೌನದಿಂದಿದ್ದರೆ
ನಿನಗೆ ಕನಕಲಂಕೆಯ ರತ್ನ ಸಿಂಹಾಸನವನ್ನೇ ನೀಡುತ್ತೇನೆ. ಪ್ರಭು ನುಡಿದ ನುಡಿ ಸಿಡಿಲೆರಗಿದರು, ಕಡಲೆ ಬತ್ತಿದರು ಸುಳ್ಳಾಗದು. ಆದರೂ ಮಾರುತಿ, ಆದರೂ ಎಂಬ ಅರ್ಧೋಕ್ತಿ ಏಕೆ? ಸಂಶಯದ ನುಡಿಯಲ್ಲ ಪ್ರಭು. ಒಂದು ವೇಳೆ ಲಂಕೇಶ್ವರನಾದ ರಾವಣನು ತಮ್ಮ ಪಾದ ಸೇವೆಗೆ ಮಣಿದು ಶರಣಾಗತನಾದರೆ ವಿಭೀಷಣನಿಗೆ ಕೊಟ್ಟ ಮಾತು ಹುಸಿಯಾಗುವುದಲ್ಲ ಎಂದು. ಸಾರ್ವಭೌಮ ಲಂಕೇಶ್ವರ ಒಂದು ವೇಳೆ ಶರಣಾದರೆ ವಿಭೀಷಣಗೆ ನನ್ನ ಅಯೋಧ್ಯೆಯನ್ನೇ ಬಳಿಯಾಗಿ ನೀಡುವೆನು. ಧನ್ಯ ಪ್ರಭು, ಧನ್ಯ. ತಮ್ಮಲ್ಲಿ ಅನುಮಾನಿಸಿದ ಈ ಚಪಲತರನಾದ ಕಪಿಬುದ್ಧಿಯನ್ನು ಕ್ಷಮಿಸು ತಂದೆ. ವಿಭೀಷಣ, ದಯಾನಿಧಿ ಭಗವತ್ ಸ್ವರೂಪಿ, ತಮ್ಮ ಪಾದಾಂಬುಜವೇ ನನಗೆ ಶ್ರೀರಕ್ಷೆ. ಏಳು ವಿಭೀಷಣ. ರಾಮನೆಂದರೆ ಒಂದೇ ಮಾತು, ಒಂದೇ ಬಾಣ, ಒಬ್ಬಳೇ ಮಡಿದೆಯ ಮಹಾಪ್ರಾಣ ಎಂಬುದನ್ನು ಈ ಜಗತ್ತಿಗೆ ತೋರ್ಪಡಿಸುವೆನು. ರಾಮಚಂದ್ರ, ವಾನರ ಸೇನೆಗೆ ವಾವೇ ವರಸೆ ಎಣಿಸದೆ ಕರ್ತವ್ಯಪರರಾಗಲು ಅಣತಿ ನೀಡು. ತಾತ, ಸರ್ವರು ಸ್ವಾರ್ಥವಿಲ್ಲದೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಾಗ ಅಣತಿಯೇ ನೀಡುವುದು ಏಕೆ? ರಾಮಚಂದ್ರ, ರಣರಂಗಕ್ಕೆ ಹೋಗಬೇಕಾದರೆ ಕ್ಷತ್ರಿಯರ ಪದ್ಧತಿಯ ಪ್ರಕಾರ ರಣಕಂಕಣ ಧರಿಸದೆ ಮುಂದಡಿ ಇಡುವಂತಿಲ್ಲ. ರಣಕಂಕಣ ಕಟ್ಟಬೇಕಾದರೆ ತ್ರಿಕಾಲದಲ್ಲಿಯೂ ಗಾಯತ್ರಿ ಮಾತೆಯ ಉಪಾಸನೆ ಮಾಡಿರುವಂಥ ಸರ್ವಶ್ರೇಷ್ಠ ದ್ವಿಜೋತ್ತಮನೇ ಬೇಕು. ತಾತ, ನಿಮ್ಮ ಸಲಹೆ ಏನೋ ಸೂಕ್ತವಾಗಿದೆ. ಆದರೆ ಇಂಥ ಸದ್ಯದ ಸಮಯದಲ್ಲಿ ಪ್ರಭು, ಸ್ವರ್ಣಲಂಕೆ ಅಧಿಪತಿ, ನವಕೋಟಿ ಶಿವಾಲಯದ ನಿರ್ಮಾಪಕ, ಶಿವಪೂಜಾ ದುರಂಧರನಾದ ನಮ್ಮ ಅಣ್ಣನೇ ಈ ಕಾರ್ಯಕ್ಕೆ ಸರ್ವಶ್ರೇಷ್ಠ. ಸಾರ್ವಭೌಮ ರಾವಣ, ಸಮರಕ್ಕೆ ಸಿದ್ಧರಾಗುವ ರಾವಣನು ಬರಲು ಕೊಪ್ಪುವನೇ? ಪ್ರಭು, ಸ್ವಯಂ ನಿರ್ಮಿಸಿದ ಲಂಕೆಯನ್ನಾದರೂ ಜಯಿಸಬಲ್ಲ ಪೌರೋಹಿತ ಕಾರ್ಯಕ್ಕೆ ಎದುರಾಡದೆ ಆಗಮಿಸಿ ಕರ್ತವ್ಯ ನಿರ್ವಹಿಸುವ ಕುಲಪುರೋಹಿತಾದ ನನ್ನ ಆಗಬಹುದು. ಯುವರಾಜ ಅಂಗದ, ಈ ಕಾರ್ಯಭಾರವನ್ನು ನಿರ್ಭೀತಿಯಲ್ಲದೆ ನಿರ್ವಹಿಸಬಲ್ಲೆಯ? ಧನ್ಯೋಸ್ಮಿನ್ ಪ್ರಭು, ಧನ್ಯೋಸ್ಮಿನ್. ನನ್ನ ಪೂರ್ವ ಜನ್ಮದ ಸುಕೃತವೆಂದೇ ಭಾವಿಸಿ ರಾಯಭಾರಿಯಾಗಿ ರಾವಣನನ್ನು ಸಂದರ್ಶನ ಮಾಡಿ ತಮ್ಮ ಅಮೂಲ್ಯ ಆಹ್ವಾನವನ್ನು ಹೊರಗಿ ಸದ್ದುಗದ್ದಲ ಮಾಡದೆ ಸನ್ನಿಧಿಗೆ ಹಿಂದಿರುಗಿ ಬರುತ್ತೇನೆ. ಅಂಗದ, ಹಾಗಾದರೆ ನೀನು ಈಗಲೇ ಹೊರಡು. ಸುಖ ಸಂತೋಷದಿಂದ ಹಿಂದಿರುಗಿ ಬಾ. ಜಯ ಜಯ ರಂಗನ ಸಮರ್ಥ. ಪಾರಮಾರ್ಥಿಕ ಪ್ರಪಂಚದ ಈ ಪ್ರಚಂಡ ರಾವಣನ ಪ್ರಾರಬ್ಧ ಕರ್ಮವನ್ನು ನಿನ್ನ ಲಿಕ್ಕಣಿಕೆಯಿಂದ ಚಿತ್ತಾರ ಬಿಡಿಸುವಂತೆ ಚಿತ್ರ ವಿಚಿತ್ರವಾಗಿ ಚಿತ್ರಿಸುವಾಗ ಪ್ರತಿಯೊಂದು ಕ್ಷಣವೂ ಗಹನವಾಗಿರಬೇಕೆಂದು ಕಲ್ಪನೆ ಮಾಡಿಯೇ ಗೀಚಿದೆಯಾ ವಿಧಾತ? ಚಕ್ರೇಶ್ವರ, ಸಾರ ವಿಚಾರ ಮಾಡದೆ ಯಾವ ನಿರ್ಣಯವನ್ನು ಕೈಗೊಳ್ಳುವುದಿಲ್ಲ ನಿಮ್ಮ ಪಂಚಾಂಗದ ಪುರೋಹಿತ. ಅಜ್ಜ, ನೀನಾಡಿದ ನುಡಿ ನಿಜವೆನ್ನುವುದಾದರೆ ದ್ವಿಜೋತ್ತಮನಾದ ನನ್ನ ಮುಂದಿನ ಜೀವನದ ಅರ್ಥದೊಳಗಿನ ನಿಜದರ್ಥ ತಿಳಿದರೆ ನಿನ್ನ ಜೀವನದ ಗೂಢಾರ್ಥವೇ ವ್ಯರ್ಥವಾಗುತ್ತದೆ. ಒಂದಂತೂ ನಿಜ, ಇಂದಿನಿಂದ ನಿನ್ನ ಒಂದೊಂದು ಆಹ್ವಾನಗಳು ಅವಸಾನ ದಿಕ್ಕಿನಲ್ಲಿ ಎಂದು ಭಾವಿಸು. ಅವಸಾನ? ಈ ರಾವಣನಿಗೆ ಅವಸಾನ? ರಾವಣನ ನಶ್ವರಾದ ಶರೀರಕ್ಕೆ ಅವಸಾನವೇ ಹೊರತು ಇವನ ಆತ್ಮಕ್ಕಲ್ಲ, ಕೀರ್ತಿಗೂ ಅಲ್ಲ. ವಿಖಂಡವಾದಿಯಾದ ನಿನ್ನಲ್ಲಿ ಮಾತನಾಡುವಷ್ಟು ಸಮಯವೂ ನನಗಿಲ್ಲ, ಅದರಿಂದ ಪ್ರಯೋಜನವೂ ಇಲ್ಲ. ಸೂಕ್ತ ರೀತಿಯಲ್ಲಿ ಸ್ವಾಗತ ಕೋರಿ ಬರಮಾಡು. ಕನಕಲಂಕೇಶ್ವರ, ಮಹಾನ್ ಬ್ರಾಹ್ಮಣ, ರಾವಣೇಶ್ವರ ಮಹಾಪುರೋಹಿತ, ತಮ್ಮ ಪಾದಕ್ಕೆ ಈ ಕಿಷ್ಕಿಂಧೆಯ ರಾಜನ ದೀರ್ಘದಂಡ ಪ್ರಣಾಮಗಳು. ಭಲೆ ಭಲೆ, ವಾನರರಾದರೂ ನಯ ವಿನಯಗಳನ್ನು ಕರಗತ ಮಾಡಿಕೊಂಡಿರುವ ನೀನು ಯುವರಾಜನ ಪಟ್ಟಕ್ಕೆ ತಕ್ಕವನೆನಿಸಿರುವೆ.
ಕುಳಿತುಕೋ. ನಿನಗೆ ಈ ಮಹಾಬ್ರಾಹ್ಮಣನ ಶುಭಾಶೀರ್ವಾದವಿದೆ. ಬಂದ ವಿಷಯ ಅರಿಯಬಹುದೇ? ಸಕಲ ವೇದ ಪಂಡಿತನು, ಸರ್ವಕಾಲದಲ್ಲಿಯೂ ಸರ್ವ ವಿಷಯ ಗ್ರಾಹಕನೂ ಆದ ನಿನಗೆ ಅರಿಯದ ವಿಷಯವೇನಿದೆ ರಾವಣಾಸುರ? ಆದರೂ ಪರಂಪರೆಯ ಪದ್ಧತಿಯನ್ನು ಪ್ರಪಂಚದ ಮುಂದಿಡಲೇಬೇಕು. ಈಗ ರಾಮ ರಾವಣರ ಯುದ್ಧ ಸಂಘಟಿತವಾಗಿದೆ. ಅದಕ್ಕಾಗಿ ನಾನು ಈ ಮಧ್ಯಸ್ಥಿಕೆ ಬೇಡ ರಾಮರಾಯಭಾರಿ. ಈ ಭೂಮಂಡಲದಲ್ಲಿ ಸ್ಥಳವಿರುವುದು ರಾಮ ರಾವಣರಲ್ಲಿಬ್ಬರೊಬ್ಬರಿಗೆ ಮಾತ್ರ. ಈ ನನ್ನ ಹೃದಯ ಹರಿದುಲಿದು ಹೊರಬಂದರೂ ಸೈ, ನಾನು ಸಂಧಿಗೊಪ್ಪುವುದಿಲ್ಲ. ಚಕ್ರೇಶ್ವರ, ನಾನು ನಿಮ್ಮಲ್ಲಿ ಸಂಧಿ ಪ್ರಸ್ತಾಪ ಮಾಡಲು ಬಂದವನಲ್ಲ. ಮತ್ತೆ ಬಂದ ಕಾರಣ? ಎಲ್ಲೆಡೆಯ ಶ್ರೀರಾಮಚಂದ್ರ ಪ್ರಭು ಲಂಕೇಶ್ವರ ರಾವಣನೊಡನೆ ಧರ್ಮಯುದ್ಧದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಕ್ಷತ್ರಿಯರ ಪದ್ಧತಿಗನುಗುಣವಾಗಿ ರಣಕಂಕಣ ತೊಡದೆ ಸಮರ ಭೂಮಿಯಲ್ಲಿ ತಳವೂರುವಂತಿಲ್ಲ. ಆದ ಕಾರಣ ಈ ದಕ್ಷಿಣ ಪಥದಲ್ಲಿ ಸತ್ಯನಿಷ್ಠನು, ಕರ್ಮಾನಿಷ್ಠಾಗರಿಷ್ಠನು, ಗಾಯತ್ರಿ ಮಾತೆ ಉಪಾಸಕನೂ ಆದ ತಮ್ಮ ಸನ್ನಿಧಿಯಲ್ಲಿ ನನ್ನ ಪ್ರಭುವಿನ ಆಹ್ವಾನವನ್ನು ನಿವೇದಿಸಿಕೊಂಡಿದ್ದೇನೆ. ಆಹ್ವಾನವನ್ನು ಸ್ವೀಕರಿಸಿ ನನ್ನ ಪ್ರಭುವಿಗೆ ರಣಕಂಕಣ ತೊಡಿಸಿ ಆಶೀರ್ವದಿಸಬೇಕೆಂದು ನನ್ನ ಭಿನ್ನಹ. ಬಲ ವಿಧಾತ, ಸುತ್ತಿ ಬಳಸಿ ಮಾತನಾಡಿದರು ನಿನ್ನ ನಿಜ ತತ್ವವನ್ನು ಬಿತ್ತರಿಸುವ ನಿನ್ನ ಮೇಧಾವಿತನವನ್ನು ಮೆಚ್ಚತಕ್ಕಹುದೇ. ಬಹುಕಾಲವಾಯಿತು ಪೌರೋಹಿತ್ಯದ ಕಾರ್ಯ ಕೈಗೊಂಡು. ಆಗಬಹುದು ಈಶ್ವರ, ನಿನ್ನಿಚ್ಛೆಯಂತಿದ್ದಾಗಲಿ. ರಾವಣೇಶ್ವರ, ನಿನ್ನ ಅಂಗೀಕಾರದ ಆನಂದದಲ್ಲಿ ಲಂಕಾ ಪಾಲಕನೆಂಬುದನ್ನು ನೀನು ಮರೆಯಬೇಡ. ಪಾಲಕನೇ ಇರಬಹುದು, ನಾನಿರುವ ತನಕ. ನಂತರ ಮತ್ತೊಬ್ಬ ಬರಲೇಬೇಕಲ್ಲವೇ? ಇದು ನಮ್ಮ ಶಕ್ತಿ ವ್ಯಕ್ತಿತ್ವದ ಸಾಧನೆಯ ಬಲ. ತಾನಾಗೆ ಸುಗಮ ಸುಂದರವಾಗಿ ಕೈ ಬೀಸಿ ಕರೆಯುತ್ತಿರುವಾಗ ನನ್ನ ಮೋಕ್ಷದ ಹಾದಿಯು ತಿರಸ್ಕರಿಸುವಷ್ಟು ಮೂರ್ಖನಲ್ಲ ಈ ಕೈಕಸ ಪುತ್ರ. ಎಲ್ಲವನ್ನು ಬಲ್ಲವರಿಗೆ ಎಳಿಕಾಲ ಎಲ್ಲವನ್ನು ಅಂಗೀಕರಿಸಿ ನೀನು ಪುರಸ್ಕರಿಸುವಂತವನಾಗ. ಯುವರಾಜ ಪ್ರಭು, ನೀನೀಗಲೇ ಹೊರಟು ನಿನ್ನ ಒಡೆಯನಿಗೆ ನಮ್ಮ ಆಗಮನದ ಮುನ್ಸೂಚನೆಯನ್ನು ಕೊಟ್ಟು ನಾಳೆಯಿಂದಲೇ ದೀಕ್ಷಾಬದ್ಧನಾಗಿ ಕಂಕಣ ಧರಿಸಲು ಸಿದ್ಧನಾಗಿರುವಂತೆ ತಿಳಿಸು. ಮಹದಾಜ್ಞೆ ಪ್ರಭು. ಜಯ ಜಯ ರಘುವೀರ ಸಮರ್ಥ. ಸೃಷ್ಟಿಕರ್ತ, ಸೃಷ್ಟಿಯ ವಿಶಿಷ್ಟ ಸನ್ನಿವೇಶದ ಸಮಾಗಮಕ್ಕಾಗಿ ಹೊರಡಲಿದ್ದೇನೆ. ದರ್ಭದ ಸಾಧನದೊಂದಿಗೆ ನೀನು ಸಿದ್ಧನಾಗಿರು. ನಾಳೆ ಪಯಣ. ಇನ್ನಾಣತಿಯಂತಲೇ ಆಗಲಿ ಪುನರುತ್ರ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದರೆ ರಾಮ ಕಾಣದಾದರೆ ಸೀತಮ್ಮ ಧರಣಿ ಜಾತೆ ಮಾತೆ ಸೀತೆ ಕಾಣದಾದರೆ ರಾಮ ಕಾಣದಾದರೆ ಅಮ್ಮ ಸೀತಾ ಅಮ್ಮ ನಿನ್ನ ವಿರಹದಿಂದ ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು ಧರಣಿ ಜಾತೆ ಮಾತೆ ಸೀತೆ ಕಾಣದಾದರೆ ರಾಮ ಕಾಣದಾದರೆ ಅಮ್ಮ ಸೀತಮ್ಮ ಕಾಂಚನ ಮೃಗವ ಬಯಸಿದೆ ನೀನು ಅಮ್ಮ
ಮಾತೆ ಸೀತೆ ಕಾಣದಾದರೆ ರಾಮ ಕಾಣದಾದರೆ ತುಂಗಭದ್ರೆಯ ನಾಡಿನ ಹಿರಿಯರಾದ ಜಾಂಬುವರೇ, ಸೋದರ ಸಮಾನರಾದ ಸಚಿವೋತ್ತಮ ಶ್ರೀ ವೀರಾಂಜನೇಯ ಸ್ವಾಮಿ, ಶ್ರೀರಾಮ ಸೇವಾಸಕ್ತರಾದ ಕಿಷ್ಕಿಂದೆಯ ವಾನರರೇ, ನನ್ನ 13 ವರ್ಷಗಳ ಬ್ರಹ್ಮಚರ್ಯ ಜೀವನದ ಪ್ರತ್ಯಕ್ಷ ಸಾಕ್ಷಿ, ನಿತ್ಯ ನಿಶ್ಚಲ ನಿರಶನ ವ್ರತದ ಸತ್ಯ ಸಾಕ್ಷಿ, ಹೆಚ್ಚೇನು ಜನಾರ್ದನನಾದ ನನ್ನಣ್ಣ ಶ್ರೀರಾಮಚಂದ್ರನ ಪಾದ ಸನ್ನಿಧಿಯೇ ಸರ್ವತ್ರ ಸಾಕ್ಷಿ. ನಾವೆಲ್ಲರೊಂದಾಗಿ ಶತಯೋಜನ ವಿಸ್ತೀರ್ಣವಾದ ಕಡಲ ಒಡಲೇ ನಡುಗುವಂತೆ ಸೇತುವೆಯನ್ನು ಕಟ್ಟಿ ಲಂಕೆ ಎಲ್ಲೆಗೆ ಬಂದದೆ ವಿಜಯ ಸಾಧನೆಯಲ್ಲ. ಮುಂದೆ ಆರಂಭವಾಗುವ ಮಹಾಸಂಗ್ರಾಮ ಕ್ಷೇತ್ರದಲ್ಲಿ ನಮ್ಮಲ್ಲಿ ಅತಿ ಮುಖ್ಯವಾಗಿರಬೇಕಾದದ್ದು ಒಮ್ಮಸಮ್ಮತವಾದ ಒಗ್ಗಟ್ಟು, ನಿರ್ಭಯ, ನಿರ್ಭೀತಿ, ನಿಸ್ವಾರ್ಥ ನಂಬಿಕೆ. ಆ ನಂಬಿಕೆ ಬೆಂಬಲದಿಂದ ನಾವೆಲ್ಲ ಗಳಿಸುವ ಆ ಮಹಾವಿಜಯ ಕೇವಲ ದಕ್ಷಿಣ ದೇಶಕ್ಕೆ ಸಂಬಂಧಪಟ್ಟದಲ್ಲ, ಅಥವಾ ಉತ್ತರ ದೇಶಕ್ಕೆ ಮೀಸಲಿಟ್ಟ ಸಾರ್ವಭೌಮ ಸ್ವಾತಂತ್ರ್ಯವೂ ಅಲ್ಲ. ಇಡೀ ಜಾಣರ ಜಾಗೃತ ಭಾರತದ ಮಹಾ ಕಲ್ಯಾಣ, ಸಮತೆ, ಸಮಾನತೆ, ಮಾನವತೆಗಳ ಮಹಾಪ್ರಸ್ಥಾನ, ದಕ್ಷಿಣೋತ್ತರ ಜನಜೀವನಾಭ್ಯುದಯದ ಅಂಕುರಾರ್ಪಣ. ಈ ಸತ್ಯವಾದ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಮಾತ್ರ ರಾಮ ಕಾರ್ಯಕ್ಷೇತ್ರಕ್ಕೆ ಕಲಿಗಳಾಗಿ ಬನ್ನಿ. ಅರ್ಥವಾಗದವರು ಯಾರಾದರೂ ಸೈ ಶ್ರೀರಾಮಾಜ್ಞೆಯನ್ನು ಪಡೆದು ತಮ್ಮ ತಮ್ಮ ಸ್ವಸ್ಥಾನಕ್ಕೆ ತೆರಳಬಹುದು. ಛೈ ರಘುವೀರ ಸಮರ್ಥ. ಎಲ್ಲರೂ ನಡೆಯಿರಿ, ಸ್ವಾಮಿಗಾಗಿ ನಾಡಿಗಾಗಿ ದುಡಿ, ಇಲ್ಲವೇ ಮಡಿ ಎಂಬ ಮಹಾಮಂತ್ರವನ್ನು ನೆನಪಿನಲ್ಲಿಡಿ. ಈ ಜೈತ್ರ ಯಾತ್ರೆಯು ಕೇವಲ ಸ್ವಾಮಿ ಕಾರ್ಯವಲ್ಲ, ದಶಕಂಠ ರಾವಣನ ದಾಸದಿಂದ ಕಿಷ್ಕಿಂಧೆಯ ರಾಜ್ಯ ಸರ್ವ ಸ್ವತಂತ್ರವಾಗುವ ಸ್ವಾಮಿ ಕಾರ್ಯ. ಸ್ವಾಮಿ ಕಾರ್ಯವನ್ನು ಏಕಕಾಲದಲ್ಲಿ ಸಂಧಿಸಿ ಬಾಳೋಣ, ಬಾಳ ಗೆಲ್ಲೋಣ. ನಿಮಗೆ ದಳಪತಿಯ ಪಟ್ಟವನ್ನು ಕಟ್ಟಿದರೆ ನಿರ್ವಹಿಸಬಲ್ಲಿರಾ? ದಿನಾರದ ಕಾಲ ದಳಪತಿಯ ಪಟ್ಟ ಕೊಟ್ಟು ನೋಡು ರಾಮಭದ್ರ, ಆಗ ವಿದಿತವಾಗುತ್ತದೆ ಈ ವಾನರ ತಾತನ ವೀರಭದ್ರಾವತಾರ. ಮುಪ್ಪಾದ ಮಾತ್ರಕ್ಕೆ ಹುಳಿ ಸಪ್ಪೆಯಾದೀತೇ ರಾಮಚಂದ್ರ. ಬಾಪು ತಾತ. ಅಂಗದ ಪ್ರಭು, ಅಜಾಗರೂಕತೆಯಿಂದಿದ್ದ ರಾವಣೇಂದ್ರನು ಈಗ ಜಾಗೃತನಾಗಿ ಯುದ್ಧ ಸನ್ನದ್ಧನಾಗುವಂತಾಯಿತು. ಈ ಭೂಮಂಡಲದಲ್ಲಿ ಸ್ಥಳ ಉಳಿದಿರುವುದು ರಾವಣರಿಬ್ಬರಲ್ಲಿ ಒಬ್ಬರಿಗೆ ಮಾತ್ರವಂತೆ. ಅವನ ಹೃದಯ ಹರಿದೊಳೆದು ಹೊರಬಂದರೂ ಸೈ ಹೋರಾಡಲು ಶತಸಿದ್ಧನಂತೆ. ಆಗಲಿ ಅಂಗದ, ಮುಕ್ಕೋಟಿ ದೇವತೆಗಳೇ ನನ್ನ ಪಾದ ಸೇವೆ ಮಾಡಲು ಮೀಸಲಾಗಿ ಬಂದರೂ ಸೈ. ಜಗದಾದಿ ಮಾತೆ ಭುವನೇಶ್ವರಿಯೇ ತನ್ನ ಹೆಮ್ಮಗನೆಂದು ಅಪ್ಪಿ ಮುದ್ದಾಡಿದರೂ ಸೈ. ರಾಮನೆಂದರೆ ಒಂದೇ ಮಾತು, ಒಬ್ಬಳೇ ಮಡಿದಿ ಎಂಬ ಮಹಾಪ್ರಾಣವನ್ನು ಈ ಜಗತ್ತಿಗೆ ತೋರ್ಪಡಿಸುವೆನು. ರಣ ಕಹಳೆ ಮೊಳಗಲಿ, ರಣಬೇರಿ ಬೆಳಗಲಿ. ಭರತ ಭೂಮಾತೆ ವೀರಪುತ್ರರೇ, ಏಳಿ ಎದ್ದೇಳಿ, ವೀರಭೋಜ್ಯ ವಸುಂಧರ ಎಂಬ ವೇದವಾಣಿಯನ್ನು ಕೇಳಿ, ಪರನಾರಿ ಚೋರರ ಸದೆಬಡಿದು ಬಾಳಿ, ರಣಭೈರವಿ ದೇವಿಯ ಜಯಬೇರಿ ಕೇಳಿ ಕೇಳಿ ಕೇಳಿ. ಜೋಲಾಲಿ ಜೋಲಾಲಿ ಆನಂದ ಜೋಲಿ, ಜೋಲಾಲಿ ಜೋಲಾಲಿ ಆನಂದ ಜೋಲಿ, ಆತ್ಮನಂದಾದಿ ಪಾರದಿರಲಿ, ಹಾರದಿರಲಿ. ಮಗು ಕುಮಾರ ಇಂದ್ರಜಿತ್ತು, ನಿನಗೀ ಅವ್ಯವಸ್ಥೆಯೇ? ಕಂದ, ಮಗುವಾಗಿದ್ದಾಗ ನನ್ನ ಮಡಿಲಲ್ಲಿ ಮಲಗಿ ನಿದ್ರಿಸುತ್ತಿದ್ದ ನೀನು ಇಂದು ಮತ್ತೆ ನನ್ನ ಮಡಿಲಿಗೆ ನಿದ್ರಿಸಲು ಬಂದೆಯ? ಬಾ ಕಂದ ಬಾ, ನಿನ್ನ ಮುತ್ತಿನ ಜೋಗುಳವನ್ನು ಹಾಡಿ ಮಲಗಿಸುತ್ತೇನೆ. ಮತ್ತೆಂದೂ ಎಚ್ಚರವಾಗದಂತಹ ಚಿರನಿದ್ರೆಯಲ್ಲಿ ಪವಡಿಸು ಕಂದ, ಚಿರನಿದ್ರೆಯಲ್ಲಿ ಪವಡಿಸು. ಜೋಲಾಲಿ ಜೋಲಾಲಿ ಆನಂದ ಜೋಲಿ.
ಮಂಡೋದರಿ ಮಂಡೋದರಿ, ಇದೇನಿದು ಜೋಗುಳ ಗಾಯನ? ಓಮದೇವಿ, 48 ದಿನಗಳಿಂದ ಅಹೋರಾತ್ರಿಗಳು ಆಚರಿಸುತ್ತಿರುವ ಮೃತ್ಯುಂಜಯ ಹೋಮಾಗ್ನಿ ಕುಂಡಕ್ಕೆ ಸಪತ್ನಿ ಸಮೇತರಾಗಿ ಹೋಗಿ ಪೂರ್ಣಾವತಿ ಸಲ್ಲಿಸಬೇಕು. ಅಶೋಕವನಕ್ಕೆ ಹೋಗಿ ಸೀತೆಯ ತಲೆ ಕಡಿದುತ್ತ ಹೋಗುದೇವಿ. ಈಗೋ ತಂದಿದ್ದೇನೆ, ತೆಗೆದುಕೊಳ್ಳಿ ಸ್ವಾಮಿ. ಇದೇನಿದು? ಇಂದ್ರಜಿತುವಿನ ರುಂಡ, ಇಂದ್ರಜಿತುವಿನ ರುಂಡ. ಇಂದ್ರಾದಿಗಳನ್ನು ಜಯಿಸಿ ಇಂದ್ರಜಿತುವೆಂದು ಪೇರ್ಮೆಗೊಂಡ ನಿನ್ನ ಎಮ್ಮಗನ ರುಂಡ. ಅಯ್ಯೋ ಅಯ್ಯೋ ದೇವಿ, ಇದೆಂತಹ ದುಷ್ಕಾಲ. ಸ್ವಾಮಿ, ನೀವಾಗಿ ನೀವು ತಂದುಕೊಂಡ ಸೀತಾಪಹರಣದ ಪೂರ್ಣ ಫಲವಿದು. ಇಂದ್ರಜಿತುವಿನ ರುಂಡ, ಇಂದ್ರಜಿತುವಿನ ಮರಣ ನನ್ನ ಈ ಪರಲೋಕ ಕಲ್ಯಾಣದ ಹರಿಗೋಲಾಗಿ ಎಳ್ಳು ನೀರು ಬಿರಲು ಇನ್ನಿಲ್ಲವಾದನೆ ಅವನಿಲ್ಲದ ಲೋಕದಲ್ಲಿ ನಾನಿಂದು ಬಾಳಿ ಬದುಕಬೇಕೆಂದಲ್ಲವೇ ಸ್ವಾಮಿ? ಬದುಕಬೇಕೆಂದಲ್ಲವೇ ನೀವು ಇಷ್ಟೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದು? ಸ್ವಾಮಿ, ಯಾರು ಏನೇ ಹೇಳಿದರೂ ಸರಿ, ನೀವು ಮಾತ್ರ ನಿಮ್ಮ ಹಠವನ್ನು ಬಿಡಬೇಡಿ. ತಲೆ ಹೋದರೂ ಸೈ, ಛಲದಂಕಮಲ್ಲರಾಗಿಯೇ ಬಾಳಿರಿ, ಛಲದಂಕಮಲ್ಲರಾಗಿಯೇ ಬಾಳಿರಿ, ಛಲದಂಕಮಲ್ಲರಾಗಿಯೇ ಬಾಳಿರಿ. ಮಣ್ಣೋದರಿ ಮಣ್ಣೋದರಿ, ಮಹಾಸತಿಯಾಗಿ ಅಣಕವಾಡಬೇಡ. ನೀನು ತಾನೇ ನಾನು ಎಷ್ಟೇ ಬೇಡವೆಂದರು ನನ್ನ ರುದ್ರ ಭೀಕರ ಭಯಂಕರ ವಿರಾಟ್ ರೂಪವನ್ನು ನೋಡಲೇಬೇಕೆಂದು ಆಗಾಗ ಬಯಸಿ ಬಯಸಿ ಕೊನೆಗೆ ಈ ಆಪತ್ತನ್ನು ತಂದುಕೊಂಡೆ. ಆಯಿತು ಆಯಿತು, ಆಗಬಾರದೆಲ್ಲ ಹಾಗೆ ಹೋಯಿತು. ಏನಾದರೇನಂತೆ ಸ್ವಾಮಿ, ತಮ್ಮ ಹಠವಾಗಲಿ ಛಲವಾಗಲಿ ಮುಳ್ಳು ಮನೆಯಷ್ಟು ಮುಕ್ಕಾಗಲಿಲ್ಲವಲ್ಲ. ಅದು ಮುಕ್ಕಣ್ಣನೇ ಮುರಿದದ್ದು ಬಂದರೂ ಸೈ ಮುಕ್ಕಾಗುವುದಿಲ್ಲ. ಹೋಗುದೇವಿ, ನಿನ್ನ ಮುಕ್ತೈದತನಕ್ಕೆ ಭಂಗ ಬಾರದಂತೆ ನಿನ್ನ ಕರುಳಿನ ಕುಡಿಯಾದ ಸೀತೆಯನ್ನು ತಲೆ ಕಡಿದು ಪೂಜೆಯನ್ನು ಪೂರೈಸು. ಹೋಗುದೇವಿ. ಮಂಡೋದರಿ, ಪ್ರಭು, ನಾನಿನ್ನ ಪ್ರಭುವಲ್ಲ, ಪ್ರಭು, ಪ್ರಳಯಾಗ್ನಿ. ಸ್ವಾಮಿ, ಅಖಂಡ ಪ್ರಖಂಡಗಳನ್ನ ಪ್ರಚಂಡವಾಗಿ ಖಂಡವಾಗಿ ತುಂಡರಿಸಬಲ್ಲ ಪ್ರಚಂಡ ರಾವಣ. ಪ್ರಭು, ನೋಡು ದೇವಿ, ನಿನ್ನ ಬಹುದಿನದ ಬಯಕೆ ಮಹಾಬ್ರಾಹ್ಮಣ ಪ್ರಚಂಡ ರಾವಣ, ವಿಶ್ವವೀರ ಪ್ರೂಕರ ಈಗಿನ ಪ್ರಚಂಡ ರಾವಣ. ಸ್ವಾಮಿ, ಪ್ರಭು. ರಾಮ ರಾವಣರ ಯುದ್ಧದಲ್ಲಿ ರಾವಣನಿಗೆ ಮರಣ, ರಾವಣನಿಗೆ ಮರಣ, ಮರಣ.